ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತನಿದ್ದ. ಅವನ ಜೀವನವು ಸರಳವಾಗಿತ್ತು, ಆದರೆ ಅವನ ಮನಸ್ಸು ದೊಡ್ಡ ಕನಸುಗಳಿಂದ ತುಂಬಿತ್ತು. ಅವನು ತನ್ನ ಮಗ ಶಿವುವನ್ನು ದೊಡ್ಡವನಾಗಿ ಓದಿ ದೊಡ್ಡ ಅಧಿಕಾರಿಯಾಗಬೇಕು ಎಂದು ಬಯಸುತ್ತಿದ್ದ. ರಾಮಯ್ಯ ದಿನಪೂರ್ತಿ ಹೊಲದಲ್ಲಿ ದುಡಿಯುತ್ತಿದ್ದ. ಮಳೆಯಿಲ್ಲದ ವರ್ಷಗಳಲ್ಲಿ ಬೆಳೆ ಬಾರದಿದ್ದರೂ ಅವನು ತನ್ನ ಆಶೆಯನ್ನು ಕಳೆದುಕೊಳ್ಳಲಿಲ್ಲ. ನಮ್ಮ ಜೀವನ ಬದಲಾಗುತ್ತದೆ, ಒಂದು ದಿನ ಬದಲಾವಣೆ ಖಂಡಿತ ಬರುತ್ತದೆ ಎಂದು ಅವನು ತನ್ನ ಹೆಂಡತಿ ಲಕ್ಷ್ಮಿಗೆ ಹೇಳುತ್ತಿದ್ದ. ಶಿವು ಶಾಲೆಗೆ ಹೋಗುತ್ತಿದ್ದ. ಅವನು ಬುದ್ಧಿವಂತನಾಗಿದ್ದ, ಆದರೆ ಬಡತನ ಅವನಿಗೆ ದೊಡ್ಡ ಅಡ್ಡಿಯಾಯಿತು. ಶಾಲೆಯ ಶುಲ್ಕ ಕಟ್ಟಲು ರಾಮಯ್ಯ ಹಲವಾರು ಬಾರಿ ಸಾಲ ಮಾಡಬೇಕಾಯಿತು. ಆದರೂ ಶಿವು ತನ್ನ ತಂದೆಯ ಕಷ್ಟವನ್ನು ನೋಡಿ ಇನ್ನಷ್ಟು ಓದಲು ನಿರ್ಧರಿಸಿದ. ಒಂದು ದಿನ ಶಿವು ಜಿಲ್ಲಾ ಮಟ್ಟದ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದನು. ಹಳ್ಳಿಯ ಜನರೆಲ್ಲ ಆಶ್ಚರ್ಯಪಟ್ಟರು. ಶಿಕ್ಷಕರು ರಾಮಯ್ಯನನ್ನು ಕರೆದು, ನಿಮ್ಮ ಮಗ ತುಂಬಾ ಪ್ರತಿಭಾವಂತ, ಅವನಿಗೆ ನಗರದಲ್ಲಿ ಓದಲು ಅವಕಾಶ ಕೊಡಬೇಕು ಎಂದರು. ಆ ಮಾತು ಕೇಳಿ ರಾಮಯ್ಯನ ಮನಸ್ಸಿನಲ್ಲಿ ಸಂತೋಷವೂ ಚಿಂತೆಗೂ ಹುಟ್ಟಿತು. ನಗರದಲ್ಲಿ ಓದಲು ಹಣ ಬೇಕು. ಆದರೆ ಅವನು ತನ್ನ ಹೊಲದ ಒಂದು ಭಾಗವನ್ನು ಮಾರಲು ನಿರ್ಧರಿಸಿದ. ಮಗನ ಭವಿಷ್ಯವೇ ಮುಖ್ಯ ಎಂದು ಅವನು ತೀರ್ಮಾನಿಸಿದ. ಶಿವು ನಗರಕ್ಕೆ ಹೋಗಿ ಕಾಲೇಜಿನಲ್ಲಿ ಸೇರಿಕೊಂಡ. ಅಲ್ಲಿ ಅವನು ತುಂಬಾ ಕಷ್ಟಪಟ್ಟು ಓದಿದ. ರಾತ್ರಿ ಕೆಲಸ ಮಾಡಿ ದಿನದಲ್ಲಿ ಓದುತ್ತಿದ್ದ. ಅವನ ಪರಿಶ್ರಮವೂ ವ್ಯರ್ಥವಾಗಲಿಲ್ಲ. ಕೊನೆಗೆ ಅವನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಒಬ್ಬ ಅಧಿಕಾರಿ ಆದ. ಹಳ್ಳಿಗೆ ಮರಳಿದ ದಿನ ರಾಮಯ್ಯನ ಕಣ್ಣಿನಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ನಿನ್ನಗಾಗಿ ನಾವು ಮಾಡಿದ ತ್ಯಾಗ ವ್ಯರ್ಥವಾಗಿಲ್ಲ ಎಂದು ಅವನು ಹೆಮ್ಮೆಯಿಂದ ಹೇಳಿದ. ಶಿವು ತನ್ನ ಹಳ್ಳಿಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಪ್ರಾರಂಭಿಸಿದ. ಶಾಲೆ, ಆಸ್ಪತ್ರೆ, ನೀರಿನ ವ್ಯವಸ್ಥೆ ಎಲ್ಲವನ್ನೂ ಸುಧಾರಿಸಿದ. ಹಳ್ಳಿಯ ಜನರು ಈಗ ಸಂತೋಷದಿಂದ ಬದುಕಲು ಶುರುಮಾಡಿದರು. ರಾಮಯ್ಯ ತನ್ನ ಮಗನನ್ನು ನೋಡಿ ಹೆಮ್ಮೆಯಿಂದ ಹೇಳುತ್ತಿದ್ದ, ನಂಬಿಕೆ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ನಂಬಿಕೆ, ಪರಿಶ್ರಮ ಮತ್ತು ತ್ಯಾಗ ಇದ್ದರೆ ಜೀವನದಲ್ಲಿ ಯಾವುದೇ ಅಡೆತಡೆಗಳನ್ನು ಜಯಿಸಬಹುದು.